ಜನ ದೇವ್ರು, ನಾನು ಅವ್ರ ಪೂಜಾರಿ. ಹೀಗೆ ಹೀಗೆ ಕೊಲೆಸರಿಗೆ ಮಾಡಿಸ್ತೀನಾ? ಹಾಗೆ ಮಾಡೋನೇ ಆಗಿದ್ದಿದ್ರೆ ಸತ್ಯದ ಹೆಸರಲ್ಲಿ ಸುಳ್ಳು ಬರೆಯೋ ನಿನ್ನ ಕಾಲಚಕ್ರದಲ್ಲಿ ಹೂತ್ ಹಾಕ್ಬಿಡ್ತಿದ್ದೆ. ಈಗ ನನ್ನ ಕಪಾಳಕ್ಕೆ ಹೊಡೆದು ಗಂಟು ಹರ್ಕೊಂಡ್ರೆ ಏನ್ ಮಾಡೋ ಪಾಪಕ್ಕೆಲ್ಲ ಪರದೆ ಎಡ್ದಾಗ ಅನ್ಕೊಂಡ್ರೆ ತಪ್ಪು. ಶಿಶುಪಾಲನ್ ಕತ್ತೆಗರಿಸ್ತೆ ಬಿಡೋಲ್ಲ. ಈ ನಿನ್ನ ಜುಜುಬಿ ಪೆನ್ನ ಶ್ರೀಕೃಷ್ಣ ಚಕ್ರ ಅನ್ಕೊಂಡ್ಬಿಟ್ಟಿದ್ಯಾ? ಕಲಿಯುಗದ ಕೃಷ್ಣನ್ ಚಕ್ರಗಳು ಇದೇ ಜನ. ಆದ್ರೆ ಈ ಸಲ ಕತ್ತರಿಸಲ್ಲ, ಚಚ್ ಹಾಕ್ತಾರೆ. ಅದು ನಿನ್ನ ಗುರುಸ ಮುಂದಿನ ಜನರು ಸಿಗದಾಗೆ. ಅಂದ್ರೆ ನೀನು ರಣಕಹಳೆ ಊದ್ತೀಯಾ? ತಾಂಬೂಲ ಕೊಡೋ ಪದ್ಧತಿ ಈಗಿಲ್ಲ, ನೇರ ಯುದ್ಧನೇ. ಸುಳ್ಳಿಗೆ ಸತ್ಯದ ಪರಿಚಯ ಮಾಡಿಸೋ ತಾಳ್ಮೆ ನನಗಿಲ್ಲ. ಸೀದಾ ಸಮಾಧಿ ತೋರಿಸೋದೆ. ಆ ಸಮಾಧಿಲಿ ನಿನ್ನ ಸತ್ಯ ಇರುತ್ತೋ ನನ್ನ ಸರ್ಕಾರ ಇರುತ್ತೋ ನೋಡೇ ಬಿಡ್ತೀನಿ. ಹಲೋ ಮಿಸ್ಟರ್ ಮೂರ್ತಿ, ಹೌ ಆರ್ ಯು? ಕಾಲ್ ಮೀ ಮಿಸ್ಟರ್ ಸತ್ಯಮೂರ್ತಿ. ಸತ್ಯ ಸತ್ಯ ಸತ್ಯ. ಗಾಂಧಿ ಸತ್ತಾಗ್ಲೇನೆ ಅದ್ರ ಸಂಸ್ಕಾರನೂ ಆಗೋಯ್ತು. ಸಂಸ್ಕಾರ ಆಗಿದ್ದು ಉಸಿರಾಡ್ತಾ ಇದ್ದ ಒಂದು ದೇಹದ್ದು, ಅದರ ಆತ್ಮದ್ದಲ್ಲ. ಸತ್ಯ, ಅಹಿಂಸೆ, ಶಾಂತಿ ಒಂದೆಲ್ಲ ತನ್ನ ಕಿರೀಟ ಮಾಡಿಕೊಂಡು ಸುಳ್ಳು ರಾಜ್ಯ ಆಳ್ತಾ ಇದೆ. ಅದಕ್ಕೆ ನಿಮ್ಮಂತ ವ್ಯಾಪಾರಸ್ಥರ ವೇಷಾತನ ಅಡಿಪಾಯ ಆಗಿದೆ. ಅದನ್ನು ಹೊರಕ್ಕೆ ಹಾಕಿ ಸತ್ಯ ವಿಜೃಂಭಿಸುವಾಗ ಮಾಡ್ತೇನೆ. ಒಂದು ಪತ್ರಿಕೆಯಿಂದ ಇದೆಲ್ಲ ಸಾಧ್ಯನಾ ಮಿಸ್ಟರ್ ಮೂರ್ತಿ? ನಿಮ್ಮ ಸೂಳೆ ತಂದಿಂದ ಅಸಾಧ್ಯವಾದದ್ದನ್ನ ನೀವು ಸಾಧಿಸ್ತಿರ್ಬೇಕಾದ್ರೆ ಈ ಸತ್ಯ ಏನ್ ಮಾಡಬಹುದು ಅಂತ ತೋರಿಸ್ತೀನಿ. ಯಾವಾಗ್ಲೂ ಭಾಷಣ ಮಾಡಿ ಮಾಡಿ ಯುದ್ಧಕ್ಕೆ ಹೋದ್ರು ನಿಂತು ಮಾತಾಡೋದೇ ಆಗೈತೆ. ಇನ್ಮೇಲೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು, ಹಾಗೆ ಮಾಡ್ಬೇಕು. ಆ ಕೆಲಸನ ನಿಮ್ಗೋಸ್ಕರ ಇಷ್ಟು ವರ್ಷ ಮಾಡ್ತಾ ಇದ್ದೆ. ಈಗ ಮಾಡ್ಬೇಕು ಬೇಡವೋ ಯೋಚನೆ ಮಾಡ್ತಾ ಇದ್ದೆ. ಇದ್ಯಾಕೆ ಹೀಗಂತೀರಾ? ನಮ್ ಸಾಹೇಬ್ರು ನಿಮಗೆ ಏನ್ ತಾನೇ ಮಾಡಿಲ್ಲ? ಇದನ್ ಮಾಡಿಲ್ಲ. NRI ದುಡ್ಡು ಸಮೇತ 40,000 crores ಬ್ಲಾಕ್ ಆಗಿದೆ. ಮೈಸೂರು ಬ್ಯಾಂಗ್ಳೂರ್ ಹೈವೇ ಕಾಂಟ್ರಾಕ್ಟ್ ಸ್ಯಾಂಕ್ಷನ್ ಆಗದೆ ಹಾಗೆ ಇದೆ. 20 ಕೋಟಿ ಕಮಿಷನ್ ಮಾತ್ರ ಜೇಬಲ್ ಇಟ್ಕೊಂಡೆ. ಆದ್ರೆ ಈಗ ನೀನೇ ಉರುಳೋ ಸಮಯ ಬಂದಿದೆ. ಅದಕ್ಕೆ ಮುಂಚೆ ಸೈನ್ ಆಗ್ಬೇಕು, ಬಿಲ್ ಪಾಸ್ ಆಗ್ಬೇಕು. ಈಗಿರೋ ಪರಿಸ್ಥಿತಿಲಿ ನಾನು ಇದನ್ನ ಮಾಡಿದ್ರೆ ಜನ ನನ್ನ ಬೀದಿಲಿ ಹರಾಜಾಗ್ತಾರೆ. ನೀನು ಇದನ್ನ ಮಾಡ್ಲಿಲ್ಲ ಅಂದ್ರೆ ಅದೇ ಸತ್ಯಮೂರ್ತಿ ಪೇಪರ್ನಲ್ಲಿ 20 ಕೋಟಿ ಲಂಚದ ವಿಷಯನ ಬರ್ಸಿ ನಾನೇ ನಿನ್ನನ್ನ ಬೀದಿಗೆ ತರ್ತೇನೆ. ಅಂದ್ರೆ ನನ್ನ ಕುಕ್ಕಿ ತಿನ್ನೋಷ್ಟು ಮಟ್ಟಕ್ಕೆ ಹೋಗಿದ್ಯಾ ನೀನು? ಏನೆಲ್ಲ ಮಾಡಿದ್ದೀನಿ ನಾನು ನಿನಗೆ? ಪುಕ್ಸಟ್ಟೆ ಮಾಡಿದ್ಯಾ? ಮಲಗೋ ಸೂಳೆಗೂ ಅಡ್ವಾನ್ಸ್ ಕೊಡೋ ನಾನು, ಹಾಗೆ ನಿನ್ಗೂ ಕೊಟ್ಟಿದ್ದೀನಿ. ನಂದು ಬರೀ ಬಾಯಿ ಮಾತು, ಅವಂದು ಕೈ ಮಾತು. ಯಾವ್ದು ಬೇಕು? ರಾಜಕೀಯ ಮಾಡ್ತೀನಿ ಅಂತ ರೋಫ್ ಹಾಕಿದ್ರೆ ಆಗೋಲ್ಲ ಮರಿ. ನಮ್ ಪವರ್ನ ಲೀಸಿಗೆ ತಗೊಂಡು ಆಳೋರು ನೀವು. ನಾವು ಕೈ ಬಿಟ್ರೆ ಅಳ್ತೀರ, ಕೈ ಇಟ್ರೆ ಸಾಯ್ತೀರ. ಸಾಯೋದು ನಾನಲ್ಲ, ನೀವು. ನನ್ನ ಬಿಟ್ಟು ನೋಡು, ಏನ್ ಮಾಡ್ತೀನಿ ನಿನಗೆ ಗೊತ್ತಾಗುತ್ತೆ. 1 ವಾರ ಟೈಮು. ಯಾರು ಗಟ್ಟಿ, ರಾಜಕೀಯನೋ ಬಿಸ್ನೆಸ್ ಮ್ಯಾನೋ ನೋಡೋಣ. ಒಂದು ನೀನಿರ್ಬೇಕು, ಇಲ್ಲ ನಾನು. ತಗೋ, ನನ್ನನ್ನು ಹೊಡೆದು ಬಿಸಾಕು. ನನ್ನ 40,000 crores ನಿಂದೆ ಮಜಾ ಮಾಡು. ನನಗಿಂತ ನೀನಿರ್ಬೇಕು, ಧ್ವಜ ಹಾರಿಸೋಕೆ. ದೇಶಕ್ಕೆ ಮಹಾತ್ಮರೇ ಇಲ್ದೇ ಇದ್ರೆ ಹೇಗೆ? ಚೀಫ್ ಮಿನಿಸ್ಟರ್. ಇದೇನಣ್ಣ, ಇವತ್ತು ಯಾವ ಮಗ್ಲ ಗೆದ್ವಿ? ಎಲ್ರು ಒಳ್ಳೆ ಮುದೋಳ್ ನಾಯಿ ಮೈ ಮೇಲೆ ಆರ್ದಂಗ ಆಡ್ತಾರಲ್ಲಪ್ಪ. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ಹೆಂಗೆ ದೇವ್ರು? ಅಂಗಿ ಬಟ್ಟೆ ಕಚ್ಚೆ ಪಂಚೆ ಎಲ್ಲ ಕಿತ್ತಾಕಿ ರೋಡ್ನಲ್ಲಿ ಬೆತ್ತಲೆ ಓಡಿಸ್ಬಿಡ್ತಾರೆ. ಇವ್ರಿಗೆಲ್ಲ ಹೆಂಗಾನ ಮಾಡಿ ಒಂದೊಂದು ಚಟ್ಟ ಕಟ್ಬಿಟ್ರೆ ನಾವು ನೆಟ್ಟಿಗೆ ನಿರಾಳವಾಗಿ ಉಸಿರಾಡ್ಬೋದು ಅಲ್ವಾ ಶಿವನೇ? ಕಟ್ತೀನಿ. ಮೊದಲು ಆ ಬೊಗಳೋ ನಾಯಿ ಸತ್ಯಮೂರ್ತಿಗೆ, ಆಮೇಲೆ ಈ ಕಚ್ಚೋ ನಾಯಿಗೆ. PA, ಸಾಯಂಕಾಲ ನನ್ನೊಂದು ಪ್ರೆಸ್ ಮೀಟ್ ಕರಿ. ಹಲೋ, ಸತ್ಯಮೇವ ಜಯತೆ ರಿಪೋರ್ಟರ್ ಆಶಾ ಸ್ಪೀಕಿಂಗ್. ಮೇಡಮ್, ಇವತ್ತು ರಾತ್ರಿ 8 ಗಂಟೆಗೆ ಸಿಎಂ ಗೆಸ್ಟ್ ಹೌಸ್ ನಲ್ಲಿ ಪ್ರೆಸ್ ಮೀಟ್ ಇದೆ. ತಾವು ತಪ್ಪದೆ ಬರಬೇಕು. ಓಕೆ. ಯಾರು ನೀವು? ಯಾರು ನಿಮ್ಗೆ ಹೋಗಿಬಿಟ್ಟಿದ್ದು? ರಿಪೋರ್ಟರ್ ಆಶಾ ಫ್ರಮ್ ಸತ್ಯಮೇವ ಜಯತೆ. ಸಿಎಂಗೆ ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ, ಬಟ್
ಈಸ್ ನೋ ಮೋರ್. ಸಾರಿ ಮೇಡಮ್, ಪೊಲೀಸ್ ಬರೋರ್ಗು ಯು ಶುಡ್ ನಾಟ್ ಟೇಕ್ ಎನಿ ಫೋಟೋಗ್ರಾಫ್ಸ್. ನಂಬೋಕೆ ಆಗ್ತಾ ಇಲ್ಲ. ಪ್ರಿಂಟ್ ಕಳಿಸ್ಲಾ ಸರ್? ಆರ್ಟಿಕಲ್ ಎಲ್ಲ ರೆಡಿ ಇದೆ. ಇದೇನಿದು? ಅಲ್ಲಿ ಯಾರು ಇರ್ಲಿಲ್ಲ ಅಂತ ಬರ್ದಿದ್ಯಾ? ಹೌದು ಸರ್, ನಾಳೆ ಹೋದಾಗ ಇನ್ನು ಯಾವ ಪ್ರೆಸ್ನವರು ಬಂದಿರಲಿಲ್ಲ. ಮತ್ತೆ ಯಾರಿದ್ರು? ಸೆಕ್ಯೂರಿಟಿ ಗಾರ್ಡ್, PRO ಮತ್ತು ಅವ್ರ ಸೆಕ್ರೆಟರಿ ಇದ್ರು ಸರ್. ಪೊಲೀಸು? ಪೊಲೀಸ್ನ ಬರ್ಬೇಕಾದ್ರೆ ಬರ್ತಿದ್ರು, ಅಷ್ಟ್ರಲ್ಲಿ ನಾ ಬಂದ್ಬಿಟ್ಟೆ. ಓಕೆ, ಸೀದಾ ಹೆಲ್ಪ್ ತಗೊಂಡು ಪ್ರಿಂಟ್ ಕಳಿಸಿ. ಸತ್ಯ ಧರ್ಮಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಈ ವರ್ಮನ್ ಕೊಲೆ ಆಗಿರದೆ ಸಾಕ್ಷಿ. ನನ್ನ ಮುಗಿಸೋಕೆ ಬಹಳ ಒದ್ದಾಡ್ತಿದ್ದ. ಪಾಪ ಅವನಿಗೆ ಗೊತ್ತಿಲ್ಲ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಯು ಆರ್ ರೈಟ್ ಸರ್. ಥ್ಯಾಂಕ್ ಯು ಫಾರ್ ದ ರಿಪೋರ್ಟ್. ಯು ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ನೀವಿನ್ನೂ ಬದುಕಿದ್ದೀರಾ? ರಾಜಕೀಯದ ಹಾಗೆ ನಾನು ಚಿರಂಜೀವಿನೇ ಅಮ್ಮ. ನಿಮ್ಮನ್ನ ನಿಮ್ಮ ಪತ್ರಿಕೆನ ಮುಗಿಸೋದಕ್ಕೆ ನಾವಾಡಿದ ನಾಟಕ ಇದು. ನೀವು ಬರೆಯೋದೆಲ್ಲ ಸತ್ಯ ಅಲ್ಲ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಾಳೆ ನಾನೊಂದು ಪಬ್ಲಿಕ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅಲ್ಲಿ ಜನ ಯಾರು ಇರೋದಿಲ್ಲ, ಏಕೆಂದ್ರೆ ಅವರೆಲ್ಲ ನಿಮ್ಮ ಪ್ರೆಸ್ಸಿಗೆ ಬೆಂಕಿ ಹಾಕ್ತಿರ್ತಾರೆ. ಈಗ ನಿಮ್ಗಿರೋದು ಎರಡೇ ದಾರಿ. ಒಂದು, ನಿಮ್ಮ ಪೇಪರ್ ಡೆಲಿವರಿ ವ್ಯಾನ್ಗಳನ್ನ ತಡೆಯೋದು, ಇಲ್ಲ ನನ್ನ ನಿಜವಾಗ್ಲೂ ಸಾಯಿಸ್ಬಿಟ್ಟು ನಿಮ್ಮ ಸುದ್ದಿನ ಸತ್ಯ ಮಾಡೋದು. ಇವೆರಡೂ ನಿಮ್ಮಿಂದ ಸಾಧ್ಯ ಇಲ್ಲ. ನಾನಿನ್ನು ಬರಲಾ? ಸತ್ಯಮೇವ ಜಯತೆ. ಕೊನೆಗೂ ನಾಟಕ ಆಡಿ ಗೆದ್ದೇ ಬಿಟ್ರು. ಈಗೇನ್ ಮಾಡೋದು ಸರ್? ಇದುವರೆಗೂ ನಮ್ಮ ಪೇಪರ್ಲಿ ಪ್ರಿಂಟ್ ಆಗಿದ್ದಷ್ಟು ಸತ್ಯ ನಾಳೆ ನೋದೇ ಆಗೋದು. ಮೊನ್ನೆ ಅಟೆಂಡ್ ಆಗಿದ್ರಲ್ಲ ಸೆಕ್ಯೂರಿಟಿ ಗಾರ್ಡ್. ಸೆಕ್ಯೂರಿಟಿ. ನಿಮ್ಮ ಹೆಸರೇನು? ತಿಮ್ಮಪ್ಪ. ರಾತ್ರಿ ಸೇಮರ್ಲಿ ಬಂದಾಗ ಟೈಮ್ ಎಷ್ಟಾಗಿತ್ತು? ಗೊತ್ತಿಲ್ಲ ಸರ್, ಆದ್ರೆ ರಾತ್ರಿ 1:30ಗೆ ಹೊರಗಡೆ ಹೋದ್ರು. ಆಗ ನೀವೆಲ್ಲ ಹೋಗಿದ್ರಿ? ನಾನು ಸ್ವಲ್ಪ ರಾತ್ರಿ ಎಣ್ಣೆ ಜಾಸ್ತಿ ಆಗಿ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡ್ರಿ. ಅಭಿಪ್ರಾಯ ಹೇಳೋಕೆ ಇದು ಸಿನಿಮಾ ಅಥವಾ ನಾಟಕ ಅಲ್ಲ, ಕೊಲೆ. ಇಟ್ಸ್ ಮರ್ಡರ್. ನೀವೇ ಕೇಳಿದ್ರಲ್ಲ ಈ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಕೊಲೆ ಕಾರಣ ಏನು ಗೊತ್ತಾ? ಇದು ಕೊಲೆನೋ ನ್ಯಾಚುರಲ್ ಡೆತ್ ಅಂತ ಹೇಳಿ
ಮೆಡಿಕಲ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು. ಅಕಸ್ಮಾತ್ ಇದು ಕೊಲೆನೇ ಆದ್ರೆ ಕೊಲೆಗಾರ ನೀಡಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಏನು ವರ್ಷ ಗಿರ್ಷ ತಲೆವಡಿ ಮಾಡ್ತೀಯಾ? ಎಷ್ಟು ಚರಿ ಬಿರ್ಬೇಕು ನಿನಗೆ? ನಾನ್ ಕೊಟ್ಟ ಏಟ್ನ ಮರಕ್ಕೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆಗುತ್ತೆ. ಮಿಸ್ಟರ್ ಜಯಸಿಂಹ, ವಾಟ್ಸ್ ದಿಸ್? ಮತ್ತೇನ್ ಸರ್, ಪೊಲೀಸ್ನವರು ಅಂದ್ರೆ ಜೋಕ್ಸ್ ಮಾಡೋ ಬಫೂನ್ ಅಂದ್ಕೊಂಡಿದ್ದಾರೆ. ಅಲ್ಲ ಸರ್, ಸತ್ತಿರೋ ಸಿಎಂ ಸ್ವಲ್ಪನೂ ಸೀರಿಯಸ್ ಬೇಡ. ಇನ್ಮೇಲೆ ನೋಡೋ ದೊಂಬಿ ದಾಳಿಗಳನ್ನ ಇವ್ ತಡಿತಾರ? ನೋವು ನಷ್ಟನ ತುಂಬಿಕೊಡ್ತಾರ? ಇಲ್ಲ ಸರ್, ಅದಕ್ಕೆಲ್ಲ ನಮ್ ತಲೆನೇ ಬಲಿ ಆಗೋದು. ಬುಕ್ ಸಟ್ಟೆ ಪುನಃ ಸಿಕ್ತು ಅಂತ ಯಾರೋ ಮಾಡಿದ ಕೆಲಸನ ಪೇಪರ್ ಹಾಕ್ಬಿಟ್ಟು ದೊಡ್ಡದಾಗಿ ಕಿತ್ತಾಕಿದೇವು ಅಂತ ಹೊಚ್ಕೊಳ್ತಾರೆ. ದಿನ ಬೀಳೋ ಹೆಣಗಳನ್ನ ಹೊತ್ತರೆ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ. ಮಿಸ್ಟರ್ ಜಯಸಿಂಹ, ಸಣ್ಣ ಸಣ್ಣ ವಿಷಯನೆಲ್ಲ ಯಾಕೆ ಇಷ್ಟೊಂದು ದೊಡ್ಡದ್ ಮಾಡ್ತಾ ಇದ್ದೀರಾ? ದೊಡ್ಡ ಜನ ಅನ್ಸ್ಕೊಂಡು ಈ ತರ ಮಾತಾಡೋದು ಅಲ್ಲ ಸರ್. ನಮಗಿರೋ ಜವಾಬ್ದಾರಿ ಇವ್ರಿಗಿಲ್ವಾ? ಈ ನನ್ ಮಕ್ಳೇನು ಕುಬೇರನ್ ಸಂತಾನನ ಕೂತ್ಕೊಂಡು ಮಜಾ ತಗೊಳಕ್ಕೆ? ಓಕೆ, ಕೂಲ್ ಡೌನ್. ಅಷ್ಟಕ್ಕೆ ಬಿಟ್ಬಿಡಿ. ಮುಂದಿನ ತನಿಖೆ ಬಗ್ಗೆ ಯೋಚನೆ ಮಾಡಿ. ನನಗೆ ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಏನು ಅಂತ. ಈ ಕೇಸ್ನ ನಾವು ಸಿಬಿಐಗೆ ಒಪ್ಪಿಸ್ಬಿಡೋಣ, ಆಯ್ತಾ? ನೀನ್ ಹೇಳ. ಆಯ್ತು, ಈ ಕೇಸ್ನ ಸಿಬಿಐಗೆ ಒಪ್ಪಿಸ್ಬೇಕು ಅಂತಿದ್ದೀನಿ. ನಿಮ್ಗಳ ಅಭಿಪ್ರಾಯ ಏನು? ಏನ್ರಿ ಕಮಿಷನರ್ ಸಾಹೇಬ್ರೆ, ನೀವೇನ್ ಹೇಳ್ತೀರಾ? ನೀವೇ ನಿರ್ಧಾರ ತಗೊಂಡ್ಮೇಲೆ ನನ್ನ ಅಭಿಪ್ರಾಯ ಕೇಳಿ ಏನ್ ಪ್ರಯೋಜನ? ಯಾಕ್ರಪ್ಪ ಸೋತ್ ರಾಜನು ಕಿರೀಟ ತೆಗೆದಿಟ್ಟ ಹಾಗೆ ನಿಮ್ ಟೋಪಿನ ತೆಗೆದಿಟ್ಟು ನಿಂತಿದ್ದೀರಾ? ನಾವೆಲ್ಲ ರಾಜೀನಾಮೆ ಕೊಡ್ತಾ ಇದೀವಿ. ಸಿಬಿಐನವ್ರು ಬಂದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಊರಿ? ಅವ್ರಿಗೆ ನೀವು ಸೆಲ್ಯೂಟ್ ಹೊಡಿಬೇಕಾಗತ್ತೆ ಅಂತಾನ? 5 ವರ್ಷಕ್ಕೊಂದ್ಸಲ ನುಗ್ಗೋ ದನಗಳಿಗೆ ಸೆಲ್ಯೂಟ್ ಹೊಡಿತಾ ಕೂತಿದೀವಿ ಅಂದ್ಮೇಲೆ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಯೋಧರಿಗೆ ಸೆಲ್ಯೂಟ್ ಹೊಡಿಯಕ್ಕೆ ನಮ್ಗೆ ಯಾಕೆ ನಾಚಿಕೆ? ಅಂದ್ಮೇಲೆ ಸುಮ್ನೆ ಕೆಲಸ ಮಾಡಿ. ಇರೋ ಕೆಲಸ ಬೇರೆಯವ್ರಿಗೆ ಒಪ್ಸಿದ್ರೆ ನಾವೇನ್ ಮಾಡೋದು? ಅದನ್ನ ನಮ್ಮಲ್ಲೇ ಇರೋ ಯಾರಾದ್ರೂ ಆಫೀಸರ್ ಒಪ್ಸಿ. ನಿಮಗ ಹೋಗಿ ಯಾರನ್ನಾದ್ರೂ ಪಿಕ್ ಪಾಕೆಟ್ ಸರಗಳನ್ನು ಹಿಡೀರಿ. ಅಲ್ಲಯ್ಯ, ನೀವ್ ಯಾವ ಮಹಾ ಗನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಈ ಕೇಸ್ನ ನಿಮ್ಗೆ ಒಪ್ಪಿಸ್ಬೇಕು? ವಾ, ಯಾವ ಗನಂದಾರಿ ಕೆಲಸ? ನಾವ್ ಯಾವ ಕೆಲಸನೂ ಮಾಡ್ದೇನೆ ವರ್ಷ ನಮ್ಗೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀರಾ? ಯಾಕೆ? ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಸಾಂಗ್ಲಿಯಾನ, ಅಶೋಕ್ ಕುಮಾರ್, ಕೆಂಪಯ್ಯ, ರಾಮಕೃಷ್ಣ, ಇನ್ನು ಎಂತೆಂತ ಮಹಾನ್ ಸಿನ್ಸಿಯರ್ ಆಫೀಸರ್ ಇದ್ದಾರೆ. ಅವರೆಲ್ಲ ಏನು ಮಾಡಿಲ್ವಾ? ಅಷ್ಟೇ ಯಾಕೆ ಸೇವರಸನ್ನ ಸುಶಿ ಶರ್ಮಾ ಹಿಡಿದಿದ್ದಾರು ಸಿಬಿಐನವರ? ಇಲ್ಲ, ನಮ್ ಡಿಪಾರ್ಟ್ಮೆಂಟ್ ನವರು. ಅದೆಲ್ಲ ಯಾಕೆ? ನಿಮ್ ಸಾಧನೆ ಏನು ಅಂತ ಕೇಳಿದ್ರಲ್ಲ, ಅದಕ್ಕೆ ನೀವಿನ್ನು ಬದುಕಿರೋ ಸಾಕ್ಷಿ. ನಿಮ್ ಗಬ್ಬ ಆಡಳಿತಕ್ಕೆ ಜನರು ಬೇಸರ ಆಗಿದ್ರು ನೀವಿನ್ನು ಬದುಕಿದಿರ ಅಂದ್ರೆ ಅದಕ್ಕೆ ಕಾರಣ ಜನರ ಸಹನೆ ಅಲ್ಲ, ಸಿಬಿಐ ಅಲ್ಲ, 24 ಗಂಟೆ ನಿಮ್ಗೆ ಬೇಲೆ ಆಗಿರೋ ನಮ್ ಡಿಪಾರ್ಟ್ಮೆಂಟ್. ಮಿಸ್ಟರ್ ಜಯಸಿಂಹ, ನೋ ಸರ್, ನೋ. ನೀವು ಮಾತಾಡಬೇಡಿ. ನೀವೊಬ್ಬ ಸಿನ್ಸಿಯರ್ ಆಫೀಸರ್ ಆಗಿ ನಮ್ಮ ಸಪೋರ್ಟ್ ಮಾಡೋದು ಹೇಗೆ ಸರ್? ಅಲ್ಲ ರೀ, ಚಿಕ್ಕ ಪುಟ್ಟ ಕೇಸ್ಗೆಲ್ಲ ಸಿಬಿಐ ಅಂತಿರಲ್ಲ, ಸಿಬಿಐ ಅರ್ಥ ಗೊತ್ತಾ ನಿಮ್ಗೆ? ಸಿಬಿಐ ಅಂದ್ರೆ ಸಿಗರೇಟು, ಬೀಡಿ, ಸ್ಪೀಟ್ ಅಲ್ಲ. ಸಿಬಿಐ ಅರ್ಥ ಗೊತ್ತಿಲ್ಲ? ಯಾರು ನೆಲ್ಲಿ ಕರ್ಸ್ಬೇಕು ಅಂತ ಗೊತ್ತಿಲ್ಲ ಮಾತಾಡ್ತೀರಾ? ಅಲ್ಲ ರೀ, ಮೊನ್ನೆ ಒಬ್ಬ ಸಿನಿಮಾ ಆರ್ಟಿಸ್ಟು ಬ್ಯೂಟಿ ಕಾಂಟೆಸ್ಟ್ ಮಾಡ್ತಂತ ತಕ್ಷಣ ವಿಧಾನಸೌಧ ಬಾಡಿ ಕೊಟ್ಬಿಟ್ರೆ. ಮಿಸ್ಟರ್ ಜಯಸಿಂಹ, ನೀವು ಬಹಳ ಮಾತಾಡ್ತಿದ್ದೀರಾ. ನಿಮ್ಮನ್ನು ನಾವು ಸಸ್ಪೆಂಡ್ ಮಾಡ್ಬೇಕಾಗುತ್ತೆ. ನಾನೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಿಮ್ ಜೊತೆಲಿ ಇರೋದು ಒಂದೇ, ಅದು ಯಾವ್ದೋ ದೇವ್ರನ್ನ ಬೆನ್ ಕಟ್ಕೊಳ್ಳೋದು ಒಂದೇ. ಸರ್, ಒಂದು ಮಾತು. ಸೂಳೆಗರಿ ನುಗ್ಗಿ ಸೂಳೆಯರ್ನ ಪೆಂಪ್ಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ, ಆದ್ರೆ ನಮ್ಮನ್ನು ಯಾರು ಅರೆಸ್ಟ್ ಮಾಡಲ್ಲ. ಅರ್ಥ ಆಗಿಲ್ಲ ಸರ್? ನಾವು ಅಷ್ಟೇ. ಈ ಪುಡಾರಿಗೆ ಕರೆದಾಗ ಬಂದು ಅವ್ರು ಹೇಳಿದ್ದನ್ನ ಮಾಡೋ ಪೆಂಪ್ಗಳೇ ಸರ್. ನಾನು ಹೋಗ್ತಾ ಇದ್ದೀನಿ, ಇಷ್ಟ ಆಗೋರು ಬರ್ಬೋದು. ಏನ್ರಿ ಕಮಿಷನರ್, ನೀವು ಹೋಗ್ತಾ ಇದೀರಲ್ಲ? ಸೈನ್ಯನೇ ಇಲ್ಲದೆ ಯುದ್ಧ ಮಾಡೋಕೆ ನಾನೇನು ಅಸಹಾಯಶೂರ ಅಲ್ಲ. ಆಯ್ತ್ರಪ್ಪ, ಈ ಕೇಸ್ನ ನಿಮ್ಗೆ ಒಪ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇಂತ ಕೇಸ್ನ ಹ್ಯಾಂಡಲ್ ಮಾಡುವಂತ ಎಮಿನೆಂಟ್ ಆಫೀಸರ್ ಯಾರಿದ್ದಾರೆ? ಮಿಸ್ಟರ್ ಜಯಸಿಂಹ. ಮಿಸ್ಟರ್ ಸತ್ಯಮೂರ್ತಿ. ಎಸ್, ಐ ಆಮ್ ಎಸಿಪಿ ಜಯಸಿಂಹ, ಇನ್ಚಾರ್ಜ್ ಆಫ್ ಸಿಎಂಸ್ ಡೆತ್ ಕೇಸ್. ಐ ವಾಂಟ್ ಟು ನೋ ಫ್ಯೂ ಥಿಂಗ್ಸ್. ಇದು ನಿಮ್ ಪೇಪರ್ಲಿ ಪ್ರಿಂಟ್ ಆದ ಮ್ಯಾಟರ್. ಇದು ನಾನ್ ತೆಗ್ದಿರೋ ಫೋಟೋ, ಮರ್ಡರ್ ಆಗಿರೋ ಫೋಟೋ ಅಲ್ಲ. ಸೊ ಯು ಆರ್ ದ ರಿಪೋರ್ಟರ್. ಸಿಎಂ ಡೆಡ್ ಬಾಡಿನ ಮೊದಲು ನೋಡಿದ್ಯಾರು? ನಾನೇ. ಆದ್ರೆ ಆರ್ಟಿಕಲ್ ಪ್ರಿಂಟ್ ಆದ್ಮೇಲೆ ಅವರೇ ಇಲ್ಲಿಗೆ ಬಂದಿದ್ರು. ರಿಯಲಿ? ಎಸ್ ಸರ್. ಸಿಎಂ ಪ್ರೆಸ್ ಬಂದಾಗ ಟೈಮ್ ಎಷ್ಟಾಗಿತ್ತು? 2 o'clock. ಆರ್ ಯು ಶ್ಯೂರ್? ಎಸ್. 1:30ಕ್ಕೆ ನನ್ನ ಪೇಪರ್ ಡಿಸ್ಪ್ಯಾಚ್ ಆಗುತ್ತೆ. ಆಮೇಲೆ ಅವ್ರು ಬಂದಿದ್ದು. ಹಾಗಾದ್ರೆ ಈ ಫೋಟೋನ ಯಾವಾಗ ತೆಗೆದ್ರಿ? ರಾತ್ರಿ 9 ಗಂಟೆಗೆ. ಒಬ್ಬರು ಹೋಗಿದ್ರಾ? ಯಾಕೆ? ಪ್ರೆಸ್ ಮೀಟ್ ಇದೆ ಅಂತ ಫೋನ್ ಮಾಡಿದ್ರು, ಹೋಗಿದ್ದೆ. ನಾ ಹೋಗೋಷ್ಟರಲ್ಲಿ ಅವ್ರಾಗ್ಲೇ ಸತ್ತೋಗಿದ್ರು. ಫೋನ್ ಮಾಡಿದ್ಯಾರು? ಸಿಎಂ PRO. ನನ್ನ ಹೆಸರು ವಿಶ್ವನಾಥ್ ಅಂತ, ಸಿಎಂ PRO. ನನಗೆ 30 ವರ್ಷ, ಬ್ಯಾಚುಲರ್. ನೀವು? ನನ್ನ ಹೆಸರು ನರಾರಿ ಅಂತ, CMPA, 32 ವರ್ಷ, ಬ್ಯಾಚುಲರ್. 32 years ಬ್ಯಾಚುಲರ್. PA, ಪರ್ಸನಲ್ ಅಸಿಸ್ಟೆಂಟ್.
ಅಂದ್ರೆ ದೊಡ್ಡ ಮುಳ್ಳಿನ ಸುತ್ತೋ ಚಿಕ್ಕ ಮುಳ್ಳು. ನೀವಿಲ್ದೆ ಸಿಎಂ ಲೈಫು 1 ಸೆಕೆಂಡ್ ಮೂವ್ ಆಗಲ್ಲ. ರೈಟ್? 90% ಕರೆಕ್ಟ್. ಬಿಹಾರ್ ಅಂತ ಯಾರನ್ನ ಜೊತೆಗೆ ಹಾಕೊಂಡ್ರೆ ಸೆಕೆಂಡ್ಸ್ ಏನು ದಿವಸನೂ ಮಿಸ್ ಆಗೋ ಚಾನ್ಸ್ ಉಂಟು. ಆ ಥರ ಜೀವನ ಸಿಎಂ ಗೀತಾ? ಕೈಲಿ ಯಾರಿಗಿರಲ್ಲ ಸರ್. ಅದರಲ್ಲೂ ಪವರ್ ಇದ್ರೆ ಪ್ಯಾಂಟು ಪಂಚೆ ಸೊಂಟದ ಮೇಲೆ ನಿಲ್ಲೋದೇ ಇಲ್ಲ. ಅಷ್ಟೇ ಪವರ್ ನಿಮಗೂ ಇದೆ ಅಲ್ಲ ಸರ್? ಆ ಥರದವನ್ನೆಲ್ಲ ನಾನು. 32 ಇಯರ್ಸ್ ಬ್ಯಾಚುಲರ್, ತೀಟೆ ಜಾಸ್ತಿ ಇರ್ಬೇಕಲ್ಲ? ಅಯ್ಯೋ ದೇವ್ರೆ, ಸಪ್ಲೈ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಇನ್ನು ಆ ಜಾಗ ಅಪ್ಲೈ ಮಾಡೋಕ್ಕೆ ಟೈಮ್ ಎಲ್ಲಿದೆ ಸರ್? ಆದರೆ ಕೊಲೆ ಮಾಡಕ್ ಟೈಮ್ ಇದೆ, ಅದು ಟೈಮ್ ಟೇಬಲ್ ಪ್ರಕಾರ. ಸರ್ ಆ ಕೊಲೆ ನಾನು ಮಾಡಿಲ್ಲ ಸರ್. ಹಾಗಾದ್ರೆ ನೀನ್ ಮಾಡಿರ್ಬೇಕು. ಇಲ್ಲ ಸರ್. ಹೌದಾ? ಹಾಗಾದ್ರೆ ಪ್ರೆಸ್ ಮೀಟ್ ಇದೆ ಅಂತ ಸತ್ಯಮೇವ ಜೊತೆ ಪ್ರೆಸ್ ಮಾತ್ರ ಫೋನ್ ಮಾಡಿದ್ದು ಸುಳ್ಳ? ಸಿಎಂ ಸತ್ತ ಅಂತ ನಾಟಕ ಆಡಿದ ಸುಳ್ಳ? ಆ ಪೇಪರ್ ಪಬ್ಲಿಷ್ ಆದ್ಮೇಲೆ ಗೆದ್ದೆ ಅಂತ ವಾಪಸ್ ಬಂದು ಸಿಎಂ ನ ಕೊಲೆ ಮಾಡಿಸಿದ ಸುಳ್ಳ? ಒಂದು ರೀಲು, ಇನ್ನೊಂದು ರಿಯಲ್. ನೀವ್ ಹೇಳಿದ್ದೆಲ್ಲ ನಿಜ. ಆದ್ರೆ ಪ್ರೆಸ್ನಿಂದ ಸಿಎಂ ವಾಪಸ್ ಬಂದಾಗ ನಾವು ಗೆಸ್ಟ್ ಹೌಸ್ ಅಲ್ಲಿ ಇರಲಿಲ್ಲ, ಮನೆಗೆ ಹೋಗಿದ್ವಿ. ನಿಮ್ಮಿಬ್ಬರಿಗೆ ಮನೆಗೆ ಹೋಗಿ ಅಂತ ಹೇಳಿದ್ದು ಸಿಎಂ? ಯಾರಿಗೂ ಹೇಳದೆ ಯಾರನ್ನೂ ಕೇಳದೆ ನಿಮ್ಮಷ್ಟು ನೀವು ಮನೆಗೆ ಹೋದ್ರಿ. ಕಾರಣ ನಿಮ್ ಪ್ಲಾನ್ ಬೇರೆ ಹೇಳಿದ್ರಿ, ಅದನ್ನು ನಿಜ ಮಾಡಿದ್ರು. ಸಿಎಂ ಸತ್ರು, ಅಪವಾದ ಬೇರೆ ಮೇಲೆ ಬಂತು ಅಲ್ವಾ? ನಮ್ಗೇನು ಗೊತ್ತಿಲ್ಲ, ನೀವ್ ಹೇಳ್ತಿರೋದಲ್ಲ ಸುಳ್ಳು. ಹಾಗಾದ್ರೆ ಸಿಎಂ PR ಆಗಿ ಪರ್ಸನಲ್ ಸೆಕ್ರೆಟರಿ ಆಗಿ ಅವ್ರ ಪರ್ಮಿಷನ್ ಇಲ್ಲದೆ ನೀವಿಬ್ರು ಹೇಗೆ ಹೋದ್ರಿ? ನಾಟಕ ಆಡಬೇಡಿ, ನಿಜ ಹೇಳಿ. ಫೋನ್ ರಿಸೋರ್ಸ್ ಎಲ್ಲ ಎತ್ತಿಡು. ಸರಿ ಇಲ್ಲ ACP ಸಾಹೇಬ್ರೆ, ಸ್ವಲ್ಪ ಯೋಚನೆ ಮಾಡಿ. ಒಂದು ನಾಟಕ ಆಡಕ್ ಹೋಗಿ ಇನ್ನೊಂದು ಹೇಗಾಯ್ತು? ಇದ್ರ ಹಿಂದೆ ಎಷ್ಟು ಪರದೆಗಳಿವೆ ಅಷ್ಟು ಗೊತ್ತಾಗಬೇಕು. ಹೇಳಿ. ಇಲ್ಲ, ನೀವಿಲ್ಲ. ಈ ವಿಷಯ ವಿಧಾನಸೌಧಕ್ಕೆ ಏನಾದ್ರು ಗೊತ್ತಾದ್ರೆ ನಿಮ್ ಕೆಲಸ ಕಳ್ಕೊತೀರಾ? ಪ್ರಾಣದ ಮೇಲೆ ಗ್ಯಾರಂಟಿ ಇಲ್ಲ ಅಂತಾನೆ ನಾನು ಈ ಬಟ್ಟೆ ಹಾಕೊಂಡಿದ್ದು. ಇನ್ನಿ ಕೆಲಸ ಯಾವ ಮಹಾ? ನಾನ್ ಫೋನ್ ಎತ್ತಿಸಿದ್ದು ಇಂಥ ಗೂಬೆಗಳ ಕೂಗ್ ಕೇಳದೆ ಇರ್ಲಿ ಅಂತ. ನೀನ್ ಕರ್ಸಿದೀಯಾ ಲೂಸ್ ಲಾಡಿ ಕಟ್ಟೋನ್ಗೆ ಬೆಲ್ಟ್ ಸರಿ ಹೋಗಲ್ಲ. ಎಲ್ಲಿ ಬಿಚ್ಚು ಬೆಲ್ಟ? ತಪ್ಪಾಯ್ತು ಸರ್. ಕೊಲೆ ಮಾಡಿದವನು ತಪ್ಪಾಯ್ತು ಅಂದ್ರೆ ಸತ್ತಿರೋ ಸಿಎಂ ವಾಪಸ್ ಬರ್ತಾರ? ಬೆಲ್ಟ್. ಈ ಗುಂಪಿಗೆ ನೀನು ಸೇರಿದೀಯಾ? ಅವನು ಯಾಕೆ ಹೊಡಿತಿದ್ಯಾ? ಒಂದು ನರ ಕಿತ್ತರೆ ಆ ರಕ್ತದಲ್ಲಿ ಕ್ರಿಮಿನಲ್ ಆಚೆ ಬರ್ತಾನೆ. ಈಗ ನೀವಿಬ್ರು ಬಂದಿದ್ದೀರಾ, ತುಂಬಾ ಸಂತೋಷ. ಸರ್, ಇವರಿಬ್ರು ಒಳಗಡೆ ಹಾಕು. ಕೈನ ನಾವು ಬೆಂಕಿ ಇದ್ದಂಗೆ ಏನಾವ್ ಹೋಗ್ಲಿ ಪಾಪ ಅಂದ್ರೆ ಮೈ ಮೇಲೆ ಕೈ ಹಾಕ್ಯ. ನಮ್ಮನ್ನು ಮುಟ್ದವರೆಲ್ಲ ಸುಟ್ಟು ಅಡ್ರೆಸ್ ಇದ್ದಂಗೆ ಹೋಗ್ರೆ ಗೊತ್ತೇನೋ? ಕೈನ ಸುಮಾರ್. ಯಾರು ಸುಮಾರು? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವರು ಈ ರಾಜ್ಯ ಆಳ್ತಿರೋ ದೊರೆಗಳು. ರಾಜ್ಯ ಆಳ್ತಾ ಇರೋಲ್ಲ ಸರ್, ಅಳಿಸ್ತಾ ಇರೋರು ಹರಾಮ್ಕೋರ್ಗಳು. ಅವ್ರು ಅದೇ ಆಗಿದ್ರೆ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿ. ಅದನ್ನ ಬಿಟ್ಟು ಈ ರೀತಿ 3rd ಡಿಗ್ರಿ ಉಪಯೋಗಿಸೋದು ತಪ್ಪು. ಮತ್ತೆ 3rd ಡಿಗ್ರಿ ಇರೋದು ಯಾಕೆ ಸರ್? ಪಿಕ್ ಪಾಕೆಟ್ರ ಮೇಲೆ, ಸರಗಳ ಮೇಲೆ ಪ್ರಯೋಗ ಮಾಡಕ ಅಲ್ಲ, ಭಯಂಕರ ಕೊಲೆಗಾರರ ಮೇಲೆ ಉಪಯೋಗಿಸಕ್ಕೆ. ಇವರೇನ್ ಸಾಮಾನ್ಯದವ್ರ? ಅವ್ರಿನ್ನೂ ಕೊಲೆಗಾರರು ಅಂತ ಪ್ರೂವ್ ಆಗಿಲ್ವಲ್ಲ. ಪ್ರೂವ್ ಆದ್ಮೇಲೆ 3rd ಡಿಗ್ರಿ ಯಾರ ಮೇಲೆ ಉಪಯೋಗಿಸ್ಲಿ? ಲುಕ್, ಯಾವಾಗ ಯಾರ ಮೇಲೆ ಅನ್ನೋ ಡಿಸಿಷನ್ ಆಮೇಲೆ. ಮೊದಲು ಅವ್ರನ್ನ ಬಿಟ್ಬಿಡಿ, ಸಮಾಧಾನವಾಗಿ ಎನ್ಕ್ವೈರಿ ನಡೆಸಿ. ಸತ್ತಿರೋದು ಸಿಎಂ ಸರ್, ರಾಜ್ಯಕ್ಕೆ ಉತ್ತರ ಕೊಡಬೇಕು. ಸಮಾಧಾನದಿಂದ ನಾವು ಕೆಲಸ ಅಲ್ಲ ಇದು. ಸತ್ತಿರೋರು ಸಿಎಂ ಅಂತ ಬದುಕಿರೋರ್ನೆಲ್ಲ ಬಡ ಸಾಯಿಸಕ್ಕಾಗತ್ತೇನ್ರಿ? ಅದಕ್ಕೆಲ್ಲ ಯಾರಿಗೆ ಉತ್ತರ ಕೊಡೋದು? ಈ ಖಾಕಿ ಇಂಥ ಆರ್ಥಿಕಸಗಳು ಇನ್ಫ್ಲೂಯೆನ್ಸ್ ಬಾರ ತಡಿಲಾರದೆ ಉಸಿರು ಹೋಗ್ತಾ ಇದೆ. ಉಸಿರು ಕಟ್ಟು ಸಾಯ್ತಿರೋನ್ಗೆ ಸಹಾಯ ಮಾಡೋದು ನಮ್ಮ ಡಿಪಾರ್ಟ್ಮೆಂಟ್ ಕರ್ತವ್ಯ. ಆದ್ರೆ ನೀವು ರಕ್ಷಣೆ ಕೊಡ್ತಾ ಇದ್ದೀರಾ. ನನ್ನ ತನಿಖೆಗೆ ನೀವು ಸಹಾಯ ಮಾಡದೇ ಇದ್ರೆ ಇಂಥ ಗುಲಾಮರಿಗೆ ಸಲಾಂ ಹೊಡ್ಕೊಂಡಿರೋಕೆ ನನ್ನ ಕೈಯಿಂದ ಆಗಲ್ಲ ಸರ್. ಜಯಸಿಂಹ, ಐ ಆಮ್ ಸಾರಿ ಸರ್. ನಾವು ಜನಸೇವಕರು, ಇವ್ರು ಗುಲಾಮರಲ್ಲ. ಗುಲಾಮಗಿರಿ ಮಾಡೋನು ಪೊಲೀಸ್ ಅಲ್ಲ, ತಲೆ ಹಿಡ್ಕ. ನಿಮಗೆ ಪಟ್ಟ ಇಷ್ಟ ಇದ್ರೆ ಈ ಕಟ್ಟೆ ಪಚ್ಚ. ಜಯಸಿಂಹ,
ಸಾರಿ ಸರ್. ಜಯಸಿಂಹ, ಮಿಸ್ಟರ್ ಜಯಸಿಂಹ, ಹೋದ ಬಿಡ್ರಿ. ಅವನ್ ಕೈಯಲ್ಲಿ ಆಗೋದು ಇಷ್ಟೇ. ಈ ಕೇಸ್ನ ಸಿಬಿಐ ಒಪ್ಪಿಸಿ, ಅವರೇ ಸರಿ. ನಮ್ ಕೈಲಾಗೋ ಕೆಲಸನೆಲ್ಲ ಬೇರೆಯವ್ರಿಗೆ ಯಾಕೆ ಸರ್ ಒಪ್ಪಿಸ್ಬೇಕು? ಅದು ಅಲ್ಲದೆ ನಮ್ಮಲ್ಲಿ ಎಂತೆಂತ ಸಿನ್ಸಿಯರ್ ಆಫೀಸರ್ಸ್ ಇದಾರೆ, ಅವ್ರಿಗೆಲ್ಲ ಅವಮಾನ ಮಾಡ್ದಾಗಲ್ವಾ? ಅಂದ್ರೆ ನಮಗೆ ಅವಮಾನ ಆದ್ರೆ ಪರವಾಗಿಲ್ಲ ಅಂತೀರಾ? ಹಾಗಲ್ಲ ಸರ್. ದೂಸರಾ ಮಾತ್ ಬೇಕಿಲ್ರಿ. ಸಿಬಿಐ ಅಂದ್ರೆ ಸಿಬಿಐ. ಮಮ್ಮಿ ಮಮ್ಮಿ ಹೇ ಮಮ್ಮಿ ಕಿಧರ್ है ರೂಮ್ ಹೇ. ಮಮ್ಮಿ. ವಾಟ್ ಇಸ್ ದಿಸ್ ದುರ್ಗಾ? ದಿವಸ ಎಲ್ಲ ಇದೆನಾ? ನೀ ಏನ್ ಸಿಬಿಐ ಆಫೀಸರಾ ಇಲ್ಲ ಪೆಪ್ಸಿ ಸೇಲ್ಸ್ ಮ್ಯಾನೇಜರಾ? ಓಕೆ, ಬ್ಯಾಂಗ್ಳೂರ್ ಹೋದ್ಮೇಲೆ ಪೆಪ್ಸಿ ಔಟ್. ಏನು ಬ್ಯಾಂಗ್ಳೂರಾ? ಎಸ್ ಮೈ ಡಿಯರ್ ಮಮ್ಮಿ, ಒಂದು ಇಂಪಾರ್ಟೆಂಟ್ ಕೇಸ್ ಮೇಲೆ. ಯಾವುದು? ಕರ್ನಾಟಕ ಸಿಎಂ ಮರ್ಡರ್ ಕೇಸ್. ಯು ಮೀನ್ ಮಿಸ್ಟರ್ ವರ್ಮಾ? ಎಸ್. ದೆನ್ ಡೋಂಟ್ ಟೇಕ್ ಅಪ್ ದಿಸ್ ಕೇಸ್. ಅವನ್ನ ಕೊಂದು ಕೊಲೆಗಾರ ಒಳ್ಳೆ ಕೆಲಸ ಮಾಡಿದಾನೆ. ಏನ್ ಹೇಳ್ತಿದ್ಯಾ ಮಮ್ಮಿ? ಅವನು ಜನರ ರಕ್ತ ಹೀರೋ ರಾಕ್ಷಸ ಆಗಿದ್ದ. ಆ ರಾಕ್ಷಸನ್ ಕೊಂದವ್ರಿಗೆ ಶಿಕ್ಷೆ ಅಲ್ಲ, ಅವಾರ್ಡ್ ಕೊಡ್ಬೇಕು. ಓ ಮಮ್ಮಿ, ಒಳ್ಳೆಯವ್ರ ಸತ್ರೇನು ಕೆಟ್ಟವ್ರ ಸತ್ರೇನು, ಬಟ್ ಕ್ರೈಮ್ ಇಸ್ ಅ ಕ್ರೈಮ್. ಬಟ್ ಕೆಟ್ಟವ್ರ ಸತ್ರೆ ಸಮಾಜಕ್ಕೆ ತಾನೇ ಒಳ್ಳೇದಾಗೋದು. ಓ ಮಮ್ಮಿ, ನಿನ್ ಹತ್ರ ಆರ್ಗ್ಯೂ ಮಾಡೋಕಂತೂ ನನ್ ಕೈಲಿ ಆಗಲ್ಲ. ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡು. ಆಫ್ಟರ್ ಲಾಂಗ್ ಟೈಮ್ ಈ ಕೇಸ್ನಿಂದಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ತೀವಲ್ಲ, ಐ ಆಮ್ ಸೋ ಹ್ಯಾಪಿ. ಆದ್ರೆ ನಾನು ಅಲ್ಲಿಗೆ ಬರೋಲ್ಲ. ಕಾರಣ? ನನ್ನ ಹಣೆ ಮೇಲೆ ಕುಂಕುಮ ಇರೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಅದನ್ನ ಕಳ್ಕೊಂಡಿದ್ದು ಅಲ್ಲೇ. ಅಂತ ಸೌಭಾಗ್ಯ ಮತ್ತೆ ಸಿಗೋದಾದ್ರೆ ಬರ್ತಿದ್ದೆ. ಐ ಆಮ್ ಸಾರಿ ಮಮ್ಮಿ. ನಿನ್ಗೆಲ್ಲಿಷ್ಟನೋ ಅಲ್ಲೇ ಇರು. ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ನನಗೆ ನಿನ್ನ ಆಶೀರ್ವಾದ ಬಂದಿದ್ರೆ ಅಷ್ಟೇ ಸಾಕು. ಮೇಡಮ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರಕಾಶ್ ಫಾರ್ ಯುವರ್ ಸೆಕ್ಯೂರಿಟಿ. ನಿಮ್ಮ ಲಗೇಜು ನಮ್ಮ ಜೀಪಲ್ಲಿ ಬರ್ರಿ. Get down. I said get down. Pepsi? Nothing official about it. ನನ್ ಕೊಲೆ ಮಾಡೋಕೆ ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದ್ದೀರಾ? ನೀವೆಲ್ಲ ಪೊಲೀಸ್ನವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನು ಇಲ್ಲಿಗೆ ಬರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸೆಕ್ಯೂರಿಟಿ ಹಾಗೆ ಸಾಧ್ಯ? ಐ ಆಮ್ ರೈಟ್? ಇಷ್ಟೆಲ್ಲ ಗೊತ್ತಿದ್ದು ನಮ್ ಜೊತೆ ಬಂದಿದ್ಯಾ ಅಂದ್ರೆ ನಿನಗೆ ಎಷ್ಟು ಪೊಗರಿರ್ಬೇಕು? ಇದು ಪೊಗರಲ್ಲ, ಸಾವಗ್ ಹೆದರದೇ ಇರೋ ದಿಲ್.
ದುರ್ಗಾ ಫ್ರಮ್ ಸಿಬಿಐ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಈ ಕೇಸಿನ ಡೀಟೇಲ್ಸ್ನೆಲ್ಲ ನೀವು ಈಗಾಗಲೇ ಸ್ಟಡಿ ಮಾಡಿದ್ದೀರಾ ಅಂತ ನಾವು ತಿಳ್ಕೊಂಡಿದೀವಿ. ಹಾಗೆ ನಮ್ಮಿಂದ ನಿಮಗೇನಾದ್ರೂ ಸಹಾಯ ಆಗ್ಬೇಕು ಅಂತಿದ್ರೆ ಐ ವಿಲ್ ಅರೇಂಜ್ ಇಟ್. ಫಸ್ಟ್ ಆಫ್ ಆಲ್ ನನಗೆ ಕೇಸ್ನ ಮೊದಲು ಹ್ಯಾಂಡಲ್ ಮಾಡಿದ ಆಫೀಸರ್ ಬಗ್ಗೆ ಗೊತ್ತಾಗಬೇಕು. ಐ ವಾಂಟ್ ಟು ಮೀಟ್ ಹಿಮ್ ಪರ್ಸನಲಿ. ಅವನಿಂದ ನಿಮಗೇನು ಅನುಕೂಲ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೂ ಹೇಳ್ತೀನಿ, ACP ಜಯಸಿಂಹ ಇಸ್ ಎ ಸಿನ್ಸಿಯರ್ ಆಫೀಸರ್ ಬಟ್ ವೆರಿ ಶಾರ್ಟ್ ಟೆಂಪರ್ಡ್. ಅದರಲ್ಲೂ ರಾಜಕೀಯ ವ್ಯಕ್ತಿಗಳನ್ನು ಕಂಡ್ರೆ ಬೆಂಕಿ ಕಾರ್ತಾನೆ. ಕಾರಣ? ಪೊಲಿಟಿಕಲ್ ಪ್ರೆಷರ್ ಮತ್ತು ಇನ್ಫ್ಲೂಯೆನ್ಸ್ ಇಂದಾನೆ ನಮ್ಮ ಇಲಾಖೆ ನಿಷ್ಕ್ರಿಯವಾಗಿರೋದು ಅಂತ ಅವನ ಭಾವನೆ. ಹಿ ಇಸ್ ರೈಟ್. ವೆರ್ ಇಸ್ ಹಿ? ಅವನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಆ ರಾಜೀನಾಮೆನ ನೀವು ಅಕ್ಸೆಪ್ಟ್ ಮಾಡಿದ್ರಾ? ಖಾಕಿ ಬಟ್ಟೆನೆ ತನ್ನ ದೇಹ ಆತ್ಮ ಅಂತ ತಿಳ್ಕೊಂಡಿರೋ ರಾಜೀನಾಮೆನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಿ ಹೇಳಿ? ಯು ಆರ್ ರೈಟ್. ಸಾಯಬ್ರೆ, ನೀವ್ ರಾಜೀನಾಮೆ ಕೊಟ್ಟಿದ್ದೀರಂತ ಮತ್ತೆ ನಮ್ಮನ್ನ ಮಾಮೂಲಿ ಕೆಳಗ್ ಬಂದವನೇ ಆ ಮಾದ. ಹೊಡಿತೀನಿ ಬಡಿತೀನಿ ಅಂತ ಎದುರಿಸ್ತಾವನೆ ಬುದ್ಧಿ. ಈಗ ನೀವೇ ನಮ್ಮನ್ನ ಕಾಪಾಡ್ಬೇಕು ಕಣ್ ಬುದ್ಧಿ. ನಿಮಗ್ ದಮ್ಮಯ್ಯ ಅಂತೀವಿ, ನೀವ್ ಹಿಂಗ್ ಲೋಕ ಮರ್ತ್ ಕೂತ್ಕೊಂಡ್ರೆ ನಮ್ಮನ್ನ ಕಾಪಾಡೋರು ಯಾರ್ ಬುದ್ಧಿ? ನನಗೂ ಕಾನೂನಿಗೂ ಸಂಬಂಧ ಇಲ್ಲ ಅಂತ ಮೊದಲೇ ಹೇಳಿಲ್ಲ. ಆ ಮಾದನ್ ಸಾಕ್ತಿರೋ ಮಂತ್ರಿನ ಆಯ್ಕೆ ಮಾಡಿದ್ಯಾರು ನೀವು. ಆ ಮಾದನ್ ಹಿಡಿದು ಹೊರಗಡೆ ಹಾಕಿದ್ರೆ ಆ ಕಂತ್ರಿ ಮಂತ್ರಿ ಬಂದು ಆಚೆ ಬಿಡಿಸ್ತಾನೆ. ಅಂತ ಮಂತ್ರಿನ ನೀವು ಬದಲಾಯಿಸೋವರೆಗೂ ಏನು ಪ್ರಯೋಜನ ಇಲ್ಲ. ಅಲ್ಲ ರೀ, ಸತ್ರ ಸಾಕ್ಷಿಯಾಗಿ ಬರಲ್ಲ, ನೋವಾದ್ರೆ ರಕ್ಷಣೆ ಕೇಳ್ತೀರಾ? ನಿಮ್ಮಂತ ಹೇಡಿಗಳಿಗೆ ಅಂತ ರಾಕ್ಷಸರಿಗೆ ರಕ್ಷಣೆ ಕೊಟ್ಟು ಕೊಟ್ಟು ನಾನು ನೋಡಿದ್ರೆ ಆಗೋಗ್ಬಿಟ್ಟಿದ್ದೀನಿ. ನಿಮ್ ಸವಾಸ ಕಾನೂನು ಸವಾಸ ಯಾವ್ದು ಬೇಡ ನನಗೆ. ಹೋಗಿ ನಿಮ್ ಜೀವನನ ನೀವೇ ನೋಡ್ಕೊಳ್ಳಿ. ಅವ್ರು ರಜೆ ಹಿಡ್ಕೊಂಡ್ ಬಂದ್ರೆ ನೀವು ಕತ್ತಿಡ್ಕೊಂಡು ಹೋಗಿ ಹೋಗಿ. ತಲೆಗೆ ಕೆಟ್ಟಿದೆ ನಿಮಗೆ ಒಂದ್ಸಲ ಹೇಳಿದ್ರೆ. ಸಿನ್ಸಿಯರ್ ಆಫೀಸರ್ ಆಗಿದ್ದು ಸಹಾಯ ಕೇಳ್ಕೊಂಡ್ ಬಂದ್ ಜನರಿಗೆ ರಕ್ಷಣೆ ಕೊಡದೆ ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ತಲೆ ಚಚ್ಕೋತೀನಿ, ನಾನು ಏನೋ ಸಾಯ್ತೀನಿ. ಅದನ್ನ ಕೇಳಕ್ ನೀವ್ಯಾರ್ರಿ? ಸಿಎಂ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಬಂದಿರೋ ದುರ್ಗಾ ಫ್ರಮ್ ಸಿಬಿಐ. ಈ ಕೇಸ್ನ ಮೊದಲು ಹ್ಯಾಂಡಲ್ ಮಾಡಿದವ್ರು ನೀವು. ಸೊ ಐ ವಾಂಟ್ ಟು ನೋ ಸಮ್ ಡೀಟೇಲ್ಸ್ ಅಬೌಟ್ ದಿಸ್ ಕೇಸ್. ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಸೊ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಹೋಗೋದು. ಅಂದ್ರೆ ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರೋ ಕ್ಲೂಸು ಸಾಕ್ಷಿನ ನಮಗ್ ಬಿಟ್ಕೊಡಲ್ಲ ಅಂತೀರಾ? ಪೊಲೀಸ್ನವರು ಕೆಲ್ಸಕ್ಕೆ ಬಾರ್ದವರು, ಸಿಬಿಐನವರು ಮಹಾಪ್ರಚಂಡ್ರು ಅಂತ ನಮ್ಮ ಡಿಪಾರ್ಟ್ಮೆಂಟ್ನವರು ನಿಮ್ಮನ್ನ ಕರೆಸಿದ್ದಾರೆ. ಅದಕ್ಕೆ ನನ್ ಸಹಾಯ ಆಗ್ಬೇಕು. ನಿಮ್ ಬುದ್ಧಿ ಉಪಯೋಗಿಸಿ ಅದೇನ್ ಕಂಡಿಡ್ತೀರಿ ಹಿಡಿರಿ. ಯಾಕೆ ಆಗಲ್ವಾ? ಮಿಸ್ಟರ್, ಡೋಂಟ್ ಚಾಲೆಂಜ್ ಅಸ್. ಏನ್ ಮಾಡ್ತೀರಾ? ನಿಮ್ಮನ್ನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿಟ್ಟು ಬಾಯ್ ಬಿಡಿಸಿ ಕೋರ್ಟ್ ಮೆಟ್ಲು ಸಹ ಹತ್ತಿಸಬಲ್ಲೆ. ಕಮ್ ಆನ್, ಡು ಇಟ್. ಲುಕ್ ಮಿಸ್ಟರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಇವತ್ತು ಪೊಲೀಸ್ನವ್ರನ್ನ ಒಬ್ಬ ಗುಲಾಮ್ ಅಂತಾನೆ, ಇನ್ನೊಬ್ಬ ಪಿಂಪ್ ಅಂತಾನೆ. ಈಗ ನೀವು ಕ್ರಿಮಿನಲ್ಸ್ ಅಂತ ಇದ್ದೀರಾ. ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಮೈ ನೇಷನ್ ಅಂಡ್ ಲೈಕ್ ಯು ಪೀಪಲ್. ಯು ಕ್ಯಾನ್ ಗೋ ನೌ. ಇದೇ ನಿಮ್ ಕೊನೆ ತೀರ್ಮಾನನಾ? ನಾವಿಬ್ರು ಕಾನೂನಿಗೆ ಎರಡು ಕಣ್ಣಿದ್ದಾಗೆ. ಬಟ್ ನಾವಿಲ್ಲಿ, ನೀವಲ್ಲಿ ಮಂತ್ರಿಗಳಿದ್ದಾಗೆ. ನಾವು ಚಪ್ಪಲಿ, ನೀವು ಬರೀ ಕಾಲು. ಚಪ್ಪಲಿ ಇಲ್ಲದೆ ನಡೆದ್ರೆ ಕಲ್ಲು ಮುಳ್ಳು ಚುಚ್ಕೊಳ್ತ ಅನ್ನೋದನ್ನ ಮರಿಬೇಡಿ. ಮೈ ಗುಡ್ನೆಸ್, ನಿಮ್ಗೆ ಪ್ಲೀಸ್ ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಬೇಬಿ ಅಲೋ. ದುರ್ಗಾ ಫ್ರಮ್ ಸಿಬಿಐ. ಸಿಎಂ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಫೈಲ್ಸ್ ಕ್ವಿಕ್, ಫಾಸ್ಟ್ ಫಾಸ್ಟ್. What is this? Where is FIR? I said, where is the first information report? ಬರೆಯಕ್ ಮುಂಚೆನೆ ಸ್ಲೇಟ್ ಕಿತ್ಕೊಂಡ್ರೆ ಹೇಗ್ ಬರೆಯೋದು ಮೇಡಮ್? ಅಂದ್ರೆ ನಾಯಿ ತರ ಕಾಲ್ನೆಕ್ಕವ್ರಿಗೆ ಬೆನ್ ತಡ್ತಾರೆ, ನ್ಯಾಯಕ್ಕೆ ಹೊರಡೋರ್ನ ಬ್ಯಾನ್ ಮಾಡಿ ಮೂಲೆಗೆ ತಳ್ತಾರೆ. ನಮ್ಗಂತೂ ವಿಧಿ ಇಲ್ಲ, ಇದ್ದೀವಿ. ಆದ್ರೆ ಅವ್ರು ಹಾಗಲ್ಲ ಬಿಡಿ ಮೇಡಮ್. ಅವ್ರೊಂಥರ ಹುಲಿ ಇದ್ದಾಗೆ, ಹೊಟ್ಟೆಸು ಅಂತ ಹುಲ್ಮೇಯಲ್ಲ, ಹಾಗೆ ಅಂತ ಬೇಟೆನೂ ಬಿಡಲ್ಲ. ಅಫ್ಕೋರ್ಸ್. ಆದ್ರೆ ಗರ್ಜನೆ ಜಾಸ್ತಿ. ಹೋಗ್ಲಿ, ಅವರು ಈ ಕೇಸಿಗೆ ಸಂಬಂಧಪಟ್ಟ ಯಾವ ವಿಟ್ನೆಸ್ ನ ಮೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾ? ಎಸ್ ಮೇಡಮ್.
ಸೆಕ್ಯೂರಿಟಿ. ನಿಮ್ ಹೆಸರು? ತಿಮ್ಮಪ್ಪ. ಬನ್ನಿ. ರೈಟ್. ನೋಡಿ, ಈ ಕೇಸ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಮ್ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗ್ಬಾರ್ದು. ಓಕೆ? ಆಯ್ತು ಮೇಡಮ್. ಸರ್ಚ್. ಒಬ್ಬ ಜವಾಬ್ದಾರಿ ಇರೋ IPS ಆಫೀಸರ್ ಆಗಿದ್ದು ಹೀಗೆ ಹೊರಟಾಗಿ ನಡ್ಕೊಳ್ಳೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಹಾಗೆ ನೀವೊಬ್ಬರು CV ಆಫೀಸರ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಮನೆಗೆ ಕಳ್ಳರ ಹಾಗೆ ನುಗ್ಗಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಇದು ಕಳ್ಳತನ ಅಲ್ಲ, ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾವಾಗ ಬೇರೆಯವರಿಂದ ಕೋಆಪರೇಷನ್ ಸಿಗಲ್ವೋ ಆಗ ಈ ವೇಷ ಹಾಕ್ಬೇಕಾಗುತ್ತೆ. ಐ ಥಿಂಕ್ ಯು ನೋ ಬೆಟರ್ ಹೌ ಆಪರೇಷನ್ ಟೇಕ್ಸ್ ಪ್ಲೇಸ್. ನಿಮ್ ಹಾಗೆ ಕದ್ದು ಕಳ್ಳರ ಹಾಗೆ ಆಪರೇಟ್ ಮಾಡೋದು ನಮಗೆ ಗೊತ್ತಿಲ್ಲ. ಎದೆ ಗುಂಡಿಕ್ಕಿದ್ರು ಸರಿ, ಕೋಟೆ ಬಾಗಿಲನ್ನ ಒಡೆದು ಒಳಗೆ ನುಗ್ಗೋರು ನಾವು. ನಿಮಗ ಆ ಶಕ್ತಿ ಇದೆ ಅಂತಾನೆ ನಾವು ನಿಮ್ಮನ್ನ ವಾಪಸ್ ಕರೆದಿದ್ದು, ಆದ್ರೆ ನೀವು ಒಪ್ಕೊಳ್ಳಿಲ್ಲ. ಇನ್ನು ಕಾಲ ಮಿಂಚಿಲ್ಲ ಮಿಸ್ಟರ್ ಜಯಸಿಂಹ. ಎಸ್, ಕರ್ತವ್ಯದ ಕಾಕಿಯಲ್ಲಿ ಎಷ್ಟು ಗರಂ ಇದೆ ಅಂತ ಎತ್ತಿ ತೋರಿಸಬಹುದು. ಡೋಂಟ್ ಬಿ ಅಡಮೆಂಟ್. ನಿಮ್ಗಾಗಿರೋ ಅನ್ಯಾಯಕ್ಕೆ ನನಗೂ ದುಃಖ ಇದೆ. ಇದು ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಮೂಲಿ ಹೋತಾ ಹೈ. ಅನ್ಯಾಯಗಳ ಮಧ್ಯದಲ್ಲಿ ನಿಂತು ನ್ಯಾಯನ ಎತ್ತಿ ಹಿಡಿಬೇಕು. ಡಿಸೈಡ್ ಯುವರ್ ಸೆಲ್ಫ್. ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಕ್ರಿಮಿನಲ್ಗಳು ಎಸ್ಕೇಪ್ ಆಗೋಕೆ ನಾವೇ ಸಹಾಯ ಮಾಡಿದಾಗುತ್ತೆ. ಆಗ ಕಾನೂನಿಗೆ ನಾವಿಬ್ರು ಕಣ್ಣಾಗಿದ್ದು ಏನ್ ಪ್ರಯೋಜನ? ಹ್ಯಾವ್ ಪೆಪ್ಸಿ. Nothing official about it. ಬನ್ನಿ ಜಯಸಿಂಹ, ಕೊನೆಗೂ ಹುಲಿನ ಪಳಗಿಸ್ ಕರ್ಕೊಂಡು ಬಂದ್ಬಿಟ್ರಲ್ಲ, ನೀವು ತುಂಬಾ ಕಿಲಾಡಿ. ಅಷ್ಟಿಲ್ಲೇ ಹೇಳ್ತಾರಾ CBIನವರು ಅಂತ? ಇವರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. CBIಗೆ ಚಾಲೆಂಜ್ ಮಾಡಿದ್ರು. ಸರ್, ನನ್ನ ರಿಕ್ವೆಸ್ಟ್, ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಬಗ್ಗದೆ ನಮಗೆ ಸಹಾಯ ಮಾಡಬೇಕು ಅಂತ. ಐ ಪ್ರಾಮಿಸ್ ಯು, ನಮ್ ಕಡೆಯಿಂದ ನಿಮ್ಗೆ ಯಾವುದೇ ಒತ್ತಡ ಬರೋದಿಲ್ಲ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಜಯ್, 18 ವರ್ಷದ ಹಳೆ ದ್ವೇಷಕ್ಕೆ ಸತ್ಯಮೂರ್ತಿ ಮಾಡಿರಬಹುದಾ? ಅಥವಾ CM ಸೀಟ್ ಪಡೆಯೋದಿಕ್ಕೆ ಡೆಪ್ಯೂಟಿ CM ಪೊಲಿಟಿಕಲ್ ಲಾಬಿ ಮಾಡಿರಬಹುದಾ? ಸತ್ಯಮೂರ್ತಿಗಿಂತ ನನಗೆ ಈ ರಾಜಕಾರಣಿಗಳ ಮೇಲೆ ಸಂದೇಹ ಜಾಸ್ತಿ. ಯಾಕಂದ್ರೆ ಇದರಿಂದ ಅವ್ರ ತಾನೇ ಲಾಭ. ಅಂದ್ರೆ 18 ವರ್ಷದ ಹಗೇಲಿ ಯಾವ ಹೊಗೆನೂ ಇಲ್ಲ ಅಂತೀರಾ? ಹಾಗೆ ಇದ್ರೆ ಅವನ ಸಾಯ್ಸಕ್ಕೆ 18 ವರ್ಷ ಯಾಕಬೇಕು? ಅವನೇ ನಾಗರಹವನ ಹಠ ಸಾಯ್ಸಕ್ಕೆ? ಪಾಪ ಸಾಧು ಪ್ರಾಣಿ. ಡೆಫಿನೆಟ್ಲಿ ಇದರಲ್ಲಿ ಪೊಲಿಟಿಕಲ್ ಪ್ಲೇ ಇದೆ. ಸೊ ಕೊಲೆ ಮಾಡಿರೋ ವ್ಯಕ್ತಿ CM PRO ಸೆಕ್ರೆಟರಿ ನಿಟ್ಕೊಂಡು ಆಟ ಆಡಿದಾನೆ. ಸತ್ಯಮೂರ್ತಿ ಜೊತೆ ಆಡೋಕ್ ಹೊರಟಿದ್ದ CM ಡ್ರಾಮಾ ಅವನಿಗೆ ಹೆಲ್ಪ್ ಮಾಡಿದೆ. ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಪ್ರೂಫ್. ಇದು ಆಶಾ ತೆಗ್ದಿರೋದು, ಇದು ನಮ್ ಡಿಪಾರ್ಟ್ಮೆಂಟ್ ನವ್ರು ತೆಗ್ದಿರೋದು. ಇದರಲ್ಲಿ ಫಿಂಗರ್ಸ್ ಎಲ್ಲ ಎಷ್ಟು ಫೋಲ್ಡ್ ಆಗಿದೆ, ಸ್ಟ್ರಗಲ್ ಆಗಿರೋ ಹಾಗಿದೆಲ್ಲ, ಇದ್ರಲ್ಲಿ ನೀಟ್ ಆಗಿದೆ. ಹಾಗೆ ಈ ಕಾಲುಗಳು, ಇದರಲ್ಲಿ ಶೂ ಇದೆ, ಕಾಲು ನೀಟ್ ಆಗಿದೆ ಅಲ್ಲ. ಇದ್ರಲ್ಲಿ ನೋಡಿ, ಒಂದು ಶೂ ಕೆಳಗ್ ಬಿದ್ದಿದೆ, ಒಂದು ಕಾಲು ಫೋಲ್ಡ್ ಆಗಿದೆ. ಯು ರೈಟ್. ಅಷ್ಟೇ ಅಲ್ಲ, ಇದ್ರಲ್ಲಿ ತಲೆ ಕೆಳಗಡೆ ಇದೆ, ಇದ್ರಲ್ಲಿ ತಲೆ ಮೆಟ್ಲ್ ಮೇಲಿದೆ. ದಟ್ ಮೀನ್ಸ್ ರೈಟ್. ಇಲ್ಲಿ ನೋಡಿ, ಫಿಂಗರ್ ಟಿಪ್ಸ್ ಅಲ್ಲಿ ಬ್ಲಡ್ ಇದೆ. ಈ ಕೆಲಸ ನೀವು ಮೊದಲೇ ಸ್ವಲ್ಪ ಪೇಷನ್ಸ್ ಇಂದ ಮಾಡಿದಿದ್ರೆ ನಾನ್ ಬರೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ.
ಯಾವಾಗ್ಲೂ ಹೊಡೆಯೋದು ಬಡಿಯೋದು. ಅದನ್ನ ಮಾಡದೇ ಇದ್ರೆ ಈ ಪುಡಾರಿಗಳು ನಮ್ಮ ಮಾತು ಕೇಳಲ್ವೇ? ನೋ 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 ಫ್ಲಾಶ್ ಬ್ಯಾಕ್ ಪ್ಲೀಸ್. ಓಕೆ ಓಕೆ ಐ ಆಮ್ ಸಾರಿ. ಒನ್ ಮೋರ್ ಥಿಂಗ್, ಸ್ಟ್ರಗಲ್ ಆಗಿರೋದ್ರಿಂದ ಡೆಡ್ ಬಾಡಿ ಉಗುರಿನಲ್ಲಿ ಕೊಲೆಗಾರನ್ ರಕ್ತ ಇದೆ. ಬ್ಲಡ್ ರಿಪೋರ್ಟ್ ಸಿಕ್ಕಿದ ಮೇಲೆ ಕೊಲೆಗಾರ ಸಿಕ್ಕ ಹಾಗೆ. ಆದ್ರೆ ರಿಪೋರ್ಟ್ ಸಿಗೋದು ನಾಳೆ ತಾನೆ? ನೋ ಪ್ರಾಬ್ಲಮ್. ಅದುವರೆಗೆ ಏನ್ ಮಾಡೋದು ಅಂತ? ವೆರಿ ಸಿಂಪಲ್, ನಾನು ಅಡಿಗೆ ಮಾಡಿ ಬಡಿಸ್ತೀನಿ. ಸೋ ಸ್ಯಾಡ್, ನೀವು ಊಟ ಮಾಡಿ. ಟಿಲ್ ದೆನ್ ಪೆಪ್ಸಿ. ನಥಿಂಗ್ ಅಫಿಷಿಯಲ್ ಅಬೌಟ್ ಇಟ್.